ನಮಸ್ಕಾರ, ನನ್ನ ಹೆಸರು ಆಕಾಶ್ ದುರ್ಗೋಜಿ ಆ್ಯಂಡ್ ವೆಲ್ಕಮ್ ಟು ದುರ್ಗೋ ಕಿಚನ್. ನಾನು ರೀಸೆಂಟಾಗಿ ಅಡುಗೆ ಕಲಿತಾ ಇದ್ದೀನಿ. ಸೊ ನನಗೆ ಈವ್ನಿಂಗ್ ಟೈಮಲ್ಲಿ ಏನಾದ್ರು ತಿನ್ನಬೇಕು ಆದರೆ ಹೊರಗಡೆ ಹೋಗಿ ಮೂಡಿಲ್ಲ ಅಂದಾಗ ನಾನು ಕ್ವಿಕ್ಕಾಗಿ ಮ್ಯಾಗಿ ಮಾಡ್ಕೊಳ್ತೀನಿ. ಇದು ರೆಗ್ಯುಲರ್ ಮ್ಯಾಗಿಗಿಂತ ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಇವತ್ತು ನಾವು ಇಬ್ಬರೇ ಆಗೋಷ್ಟು ಮ್ಯಾಗಿ ಮಾಡ್ತಾಯಿದ್ದೀವಿ. ಸೊ ಅದನ್ನು ಹೇಗೆ ಮಾಡಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಡಬ್ಬರಿ ತೊಗೊಂಡು ಸ್ಟವ್ ಮೇಲೆ ಇಡೋಣ. ಆಮೇಲೆ ಗ್ಯಾಸ್ ಆನ್ ಮಾಡಿ ಹೈ ಫ್ಲೇಮಲ್ಲಿ ಇಡಬೇಕು. ನಾನು ಇಬ್ಬರಿಗೆ ಮಾಡ್ತಿರೋದ್ರಿಂದ 2 ಗ್ಲಾಸ್ ನೀರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಬಾಯ್ಲ್ ಆಗೋಕ್ಕೆ 1-2 ನಿಮಿಷ ಬೇಕಾಗುತ್ತೆ. ಆ ಟೈಮಲ್ಲಿ ನಾವು ಮ್ಯಾಗಿ ಪ್ಯಾಕೆಟ್ ಓಪನ್ ಮಾಡಿ ಇಟ್ಕೊಂಡ್ಬಿಡೋಣ. ನೀರು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಲೋ ಫ್ಲೇಮಲ್ಲಿ ಇಟ್ಬಿಡಿ. ನಿಮಗೆ ಲೆಂತಿ ನೂಡಲ್ಸ್ ಬೇಕಂದರೆ ಬ್ರೇಕ್ ಮಾಡಬೇಡಿ, ಇಲ್ಲಾಂದರೆ ಬ್ರೇಕ್ ಮಾಡಿ ಈ ಥರ ಹಾಕಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀ ಸ್ಪೂನ್ ಖಾರದ ಪುಡಿ ಮತ್ತು 2 ಮ್ಯಾಗಿ ಮಸಾಲ ಹಾಕಿ. ಇದನ್ನು 1-2 ಸತಿ ಈ ಥರ ಸ್ಪೂನಿಂದ ಅಥವಾ ಫೋರ್ಕಿಂದ ತಿರುಗಿಸಿ. ಆಮೇಲೆ ಇದ್ರ ಮೇಲೆ 3/4 ಭಾಗ ಅಷ್ಟು ಪ್ಲೇಟ್ ಮುಚ್ಚಿ. ಈಗ ಇದನ್ನು 10 ನಿಮಿಷ ಬಿಟ್ಬಿಡಿ. 10 ನಿಮಿಷ ಆದಮೇಲೆ ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ಇದ್ರ ಮೇಲೆ ನಾವು ಕಟ್ ಮಾಡ್ಕೊಂಡಿದ್ದು ಕೊತ್ತಂಬರಿ ಹಾಕೋಣಂತೆ. ಕೊತ್ತಂಬರಿ ಹಾಕಿದಾದ್ಮೇಲೆ 1 ರೌಂಡ್ ತಿರುಗಿಸಿ. ಆಮೇಲೆ ಈ ಥರ ಬಿಸಿ ಬಿಸಿ ಸರ್ವ್ ಮಾಡಿ. ನೋಡಿದ್ರಲ್ಲ ಹೇಗೆ ರೆಗ್ಯುಲರ್ ಮ್ಯಾಗಿಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರು ಅಂತ. ಬ್ಯಾಂಗ್ಳೂರಲ್ಲಿದ್ದಾಗ ಇದನ್ನು ನಾನು ಕಲ್ತಿದ್ರೆ ಅಥವಾ ಅಡುಗೆ ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ತೋರಿಸಿದ್ರೆ ಅನ್ನೆಸೆಸರಿ ಖರ್ಚು ಉಳಿತಿತ್ತು. ಹಾಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.